ಪ್ರಾಪರ್ಟಿಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ನಿಮ್ಮ ಬಳಿ ಬೆಂಗಳೂರಿನಲ್ಲಿ ಸೈಟ್ ಅಥವಾ ಮನೆ ಇದೆಯಾ? ಹಾಗಾದ್ರೆ ಇವತ್ತು ನಾನು ಹೇಳೋ ಮಾಹಿತಿ ನಿಮ್ಮ ಭವಿಷ್ಯವನ್ನ ಭದ್ರ ಮಾಡಬಹುದು. ಭಾರಿ ಸಂಚಲನ ಮೂಡಿಸಿರುವ ಈ ಖಾತಾ ಮಾಡಿಸಿಕೊಳ್ಳೋದು ಕಡ್ಡಾಯವೇ? ಒಂದ್ ವೇಳೆ ಮಾಡಿಸಿಕೊಳ್ಳದಿದ್ರೆ ಏನಾಗುತ್ತೆ? ಈ ಎರಡೂ ಪ್ರಶ್ನೆಗಳಿಗೆ ಸ್ಪಷ್ಟವಾದ ಉತ್ತರವನ್ನ ಇವತ್ತು ತಿಳಿಯೋಣ. ಮೊದಲಿಗೆ ಈ ಖಾತಾ ಅಂದ್ರೇನು ಅಂತ ತಿಳಿಯೋಣ ಬನ್ನಿ. ಸರಳವಾಗಿ ತಿಳ್ಕೊಳ್ಳೋದಾದ್ರೆ ಈ ಖಾತಾ ಅನ್ನೋದು ಎಲೆಕ್ಟ್ರಾನಿಕ್ ಖಾತಾ, ಅಂದ್ರೆ ನಿಮ್ಮ ಪ್ರಾಪರ್ಟಿಯ ಡಿಜಿಟಲ್ ರೆಕಾರ್ಡ್ ಆಗಿರುತ್ತೆ ಅಷ್ಟೇ. ಇದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಪರಿಚಯ ಮಾಡಿರುವಂತಹ ಹೊಸ ವ್ಯವಸ್ಥೆ ಆಗಿದೆ. ಇದರಲ್ಲಿ ನಿಮ್ಮ ಪ್ರಾಪರ್ಟಿ ವಿವರಗಳಾದ ಮಾಲೀಕರ ಹೆಸರು, ಪ್ರಾಪರ್ಟಿ ಲೊಕೇಶನ್, ಟ್ಯಾಕ್ಸ್ ಕಟ್ಟಿರುವುದರ ಮಾಹಿತಿ ಎಲ್ಲವೂ ಆನ್ಲೈನ್ನಲ್ಲಿ ಸ್ಟೋರ್ ಆಗಿರುತ್ತೆ. ಇದರರ್ಥ ಹಿಂದಿನ ಪೇಪರ್ ಖಾತಾ ಈಗ ಡಿಜಿಟಲ್ ಖಾತಾ ಆಗಲಿದೆ. ಈಗ ಹಳೆಯ ಖಾತಾ ಮತ್ತು ಈ ಖಾತಾ ನಡುವೆ ಇರುವ ವ್ಯತ್ಯಾಸವನ್ನ ತಿಳಿಯೋಣ. ಹಳೆಯ ಖಾತಾಗಳಲ್ಲಿ ಎಲ್ಲವೂ ಕಾಗದ ಸ್ವರೂಪ, ಕೈಯಾರೆ ತಪ್ಪುಗಳನ್ನ ತಿದ್ದಬೇಕು. ಆದರೆ ಈ ಖಾತಾದಲ್ಲಿ ಎಲ್ಲವೂ ಆನ್ಲೈನ್ ದಾಖಲೆಗಳು, ಸಂಪೂರ್ಣ ಪಾರದರ್ಶಕತೆ ಇರಲಿದೆ. ಸರಳವಾಗಿ ವೆರಿಫೈ ಮಾಡಬಹುದು. ಇನ್ನು ಭವಿಷ್ಯದಲ್ಲಿ ಎಲ್ಲಾ ದಾಖಲೆಗಳು ಡಿಜಿಟಲ್ ಆಗಲಿದೆ. ಅಂದಹಾಗೆ ಈ ಖಾತಾಯ ಕಡ್ಡಾಯವೇ? ಇದನ್ನು ನೇರವಾಗಿ ಹೇಳೋದಾದ್ರೆ ಅಧಿಕೃತವಾಗಿ ಈ ಖಾತಾ ಇನ್ನೂ ಕಡ್ಡಾಯ ಆಗಿಲ್ಲ. ಆದರೆ ನಿಧಾನವಾಗಿ ಇದು ಕಡ್ಡಾಯ ಆಗೋದು ಖಂಡಿತ. ಈಗೆಲ್ಲ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿಸೋದಾದ್ರೆ ಈ ಖಾತಾ ಮುಖ್ಯ. ಹೀಗಾಗಿ ಎಲ್ಲಾ ಹಳೆಯ ಪ್ರಾಪರ್ಟಿಗಳ ದಾಖಲೆಗಳನ್ನ ಈ ಖಾತಾ ಆಗಿ ಪರಿವರ್ತನೆ ಮಾಡುವ ಕೆಲಸ ಚಾಲ್ತಿಯಲ್ಲಿದೆ. ಹೀಗಾಗಿ ಭವಿಷ್ಯದಲ್ಲಿ ಈ ಖಾತಾ ಇಲ್ಲ ಅಂದ್ರೆ ಆಸ್ತಿ ಮಾರಾಟ ಮಾಡೋದು ಕಷ್ಟ ಆಗಬಹುದು. ಇನ್ನು ಈ ಖಾತಾ ಮಾಡಿಸದಿದ್ರೆ ಏನು ಸಮಸ್ಯೆ ತಿಳಿಯೋಣ ಬನ್ನಿ. ಈಗ ಖರೀದಿದಾರರು ಮೊದಲು ಕೇಳೋದು ಈ ಖಾತಾ ಇದೆಯಾ ಅಂತ. ಇಲ್ಲ ಅಂದ್ರೆ ಡೀಲ್ ಕ್ಯಾನ್ಸಲ್ ಆಗಬಹುದು. ಬ್ಯಾಂಕ್ಗಳು ಲೋನ್ ತಿರಸ್ಕರಿಸಬಹುದು. ಬ್ಯಾಂಕ್ಸ್ ಎಲ್ಲಾ ದಾಖಲೆಗಳನ್ನ ಬಹಳ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತವೆ. ಹೀಗಾಗಿ ಈ ಖಾತಾ ಇಲ್ಲ ಅಂದ್ರೆ ಲೋನ್ ರಿಜೆಕ್ಟ್ ಆಗುವ ಸಾಧ್ಯತೆ ಹೆಚ್ಚು. ಇನ್ನು ಈ ಖಾತಾ ಇಲ್ಲ ಅಂತಾದ್ರೆ ಬರುವ ಕಾನೂನು ಗೊಂದಲಗಳೇನು? ಭವಿಷ್ಯದಲ್ಲಿ ತಕರಾರು ಬಂದಾಗ ಡಿಜಿಟಲ್ ದಾಖಲೆಗಳು ಇಲ್ಲ ಅಂದ್ರೆ ಸಮಸ್ಯೆ ಜಟಿಲವಾಗಬಹುದು. ಟ್ಯಾಕ್ಸ್ ಸಮಸ್ಯೆ ಎದುರಾಗಬಹುದು. ಬಿಬಿಎಂಪಿ ತನ್ನ ಸಿಸ್ಟಮ್ ಅಪ್ಡೇಟ್ ಮಾಡೋದ್ರಿಂದ ದಾಖಲೆ ವಿವರ ಮಿಸ್ ಮ್ಯಾಚ್ ಆಗಬಹುದು. ಅಂದಹಾಗೆ ಈ ಖಾತಾ ಮಾಡಿಸುವುದರ ಲಾಭವಾದ್ರೂ ಏನು ಅಂತ ನೋಡೋದಾದ್ರೆ ದಾಖಲೆಗಳ ಆನ್ಲೈನ್ ಆಕ್ಸೆಸ್, ದಾಖಲೆಗಳ ಸಂಪೂರ್ಣ ಪಾರದರ್ಶಕತೆ, ಮೋಸ ಆಗೋದು ಕಡಿಮೆ, ಮರುಮಾರಾಟ ಸುಲಭ, ಬ್ಯಾಂಕ್ ಲೋನ್ ಲಭ್ಯವಾಗುತ್ತೆ. ಸರಳವಾಗಿ ಹೇಳೋದಾದ್ರೆ ಈ ಖಾತಾ ಇದೆ ಅಂದ್ರೆ ತಲೆಬಿಸಿ ಕಡಿಮೆ. ಇನ್ನು ಈ ಖಾತಾ ಹೇಗೆ ಅರ್ಜಿ ಸಲ್ಲಿಸಬೇಕು, ಸ್ಟೆಪ್ ಬೈ ಸ್ಟೆಪ್ ವಿವರ ಈಗ ತಿಳಿಯೋಣ. ಮೊದಲಿಗೆ ಬಿಬಿಎಂಪಿ ವೆಬ್ಸೈಟ್ಗೆ ಭೇಟಿ ನೀಡಿ, ಪ್ರಾಪರ್ಟಿ ದಾಖಲೆಗಳನ್ನ ವೆಬ್ಸೈಟ್ಗೆ ಹಾಕಿ, ನಂತರ ದಾಖಲೆಗಳನ್ನ ಅಪ್ಲೋಡ್ ಮಾಡಿ. ಬೇಕಾದ ದಾಖಲೆಗಳು ಯಾವುದೆಂದ್ರೆ ಸೇಲ್ ಡೀಡ್, ಖಾತಾ ಪತ್ರ, ತೆರಿಗೆ ಕಟ್ಟಿರುವುದರ ರಸೀತಿ. ಈ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಅದು ವೆರಿಫಿಕೇಶನ್ಗೆ ತಲುಪುತ್ತದೆ. ಮಾನ್ಯತೆ ಸಿಕ್ಕ ಬಳಿಕ ಈ ಖಾತಾ ಜನರೇಟ್ ಆಗುತ್ತೆ. ಈ ಖಾತಾಗೆ ಎಷ್ಟು ಸಮಯ ಬೇಕು ಮತ್ತು ಶುಲ್ಕ ಎಷ್ಟು ಅಂತ ತಿಳಿಯೋಣ. ಈ ಖಾತಾ ಮಾಡಿಸಲು ಶುಲ್ಕವು ಆಯಾ ಪ್ರಾಪರ್ಟಿ ಮೇಲೆ ನಿರ್ಧರಿತ. ಈ ಖಾತಾ ಜನರೇಟ್ ಆಗಲು ಕನಿಷ್ಠ 15 ರಿಂದ 45 ದಿನಗಳ ಸಮಯ ಬೇಕು. ಈಗ ಇಲ್ಲಿ ನಡೆಯುವ ಸಾಮಾನ್ಯ ತಪ್ಪುಗಳ ಬಗ್ಗೆ ತಿಳಿಯೋಣ. ತಪ್ಪು ದಾಖಲೆ ಅಪ್ಲೋಡ್ ಮಾಡೋದು, ಮಾಲೀಕರ ಹೆಸರು ಮಿಸ್ ಮ್ಯಾಚ್, ಟ್ಯಾಕ್ಸ್ ಪಾವತಿ ಮಾಡದೇ ಇರೋದು, ಇಂತಹ ತಪ್ಪುಗಳನ್ನ ಅವಾಯ್ಡ್ ಮಾಡಬೇಕು. ಒಟ್ಟಾರೆ ಹೇಳೋದಾದ್ರೆ ಈ ಖಾತಾ ಸದ್ಯಕ್ಕೆ ಕಡ್ಡಾಯ ಅಲ್ಲ. ಆದರೆ ಮಾಡಿಸಿಕೊಳ್ಳೋದನ್ನ ತಡ ಮಾಡಬೇಡಿ. ಇವತ್ತೇ ಈ ಖಾತಾ ಮಾಡಿಸಿಕೊಳ್ಳೋ ಪ್ರೋಸೆಸ್ ಸ್ಟಾರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.